ಮೊದಲಿಂದಲೂ ರೈತರಿಗೆ ತೊಂದರೆ ತಪ್ಪಿದ್ದಲ್ಲ. ಒಮ್ಮೆ ಮಳೆ ಕೈ ಕೊಟ್ಟರೆ ಮತ್ತೊಮ್ಮೆ ಬೆಲೆ ಕೈ ಕೊಡುತ್ತೆ. ಇದೀಗ ಹಾಲು ಉತ್ಪಾದಕರಿಗೆ ಕೊಚ್ಚಿ ಮಿಲ್ ಬಿಗ್ ಶಾಕ್ ನೀಡೋ ಮೂಲಕ ಮತ್ತೊಂದು ಬರೆ ಎಳೆದಿದೆ. ಹಾಲಿನ ದರವನ್ನು ರಾತ್ರೋರಾತ್ರಿ ₹2 ಕಡಿತ ಮಾಡಿ ಕೊಚ್ಚಿ ಮಿಲ್ ಮಾಡಿರೋ ಆದೇಶ ರೈತರಲ್ಲಿ ದಿಗ್ಭ್ರಮೆ ಮೂಡಿಸಿದೆ. ತನ್ನ ಉಳಿವಿಗಾಗಿ ಇಂತಹ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಕೊಚ್ಚಿ ಮಿಲ್ ಆಡಳಿತ ಮಂಡಳಿ ಹೇಳಿಕೊಳ್ತಿದೆ. ಒಕ್ಕೂಟದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಇಂತಹ ನಿರ್ಧಾರ ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯ ಉಂಟಾಯಿತು ಅಂತ ಹೇಳ್ತಿದ್ರೂ ಈ ನಿರ್ಧಾರದಿಂದ ಆರ್ಥಿಕ ಸಂಕಷ್ಟದಲ್ಲಿ ಈಗಾಗಲೇ ಮುಳುಗಿರುವ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಈ ಮೊದಲು ಅನ್ನದಾತನಿಗೆ ಪ್ರತಿ ಲೀಟರ್ ಹಾಲಿಗೆ ₹33.40 ನೀಡಲಾಗ್ತಿತ್ತು. ಆದರೆ ಇದೀಗ ಕೊಚ್ಚಿ ಮಿಲ್ ಪ್ರಕಟಿಸಿರುವ ದರ ನೋಡೋದಾದರೆ ₹31.40 ಆಗಿದೆ. ಜನವರಿ ತಿಂಗಳಲ್ಲಿ 9.65 ಲಕ್ಷ ಲೀಟರ್ ಸಂಗ್ರಹವಾಗ್ತಿದ್ದ ಹಾಲು ಇದೀಗ 12.37 ಲಕ್ಷ ಲೀಟರ್ಗೆ ಏರಿಕೆಯಾಗಿದೆ. ಇದರಿಂದ ಸುಮಾರು 2.5 ಲಕ್ಷ ಲೀಟರ್ ಹಾಲು ಸಂಗ್ರಹ ಜಾಸ್ತಿಯಾಗಿ ಮಾರಾಟ ಕಡಿಮೆಯಾಗಿದೆ. ಇದು ಕೊಚ್ಚಿ ಮಿಲ್ಗೆ ನಷ್ಟ ತರ್ತಿದೆ ಅನ್ನೋದು ಆಡಳಿತ ಮಂಡಳಿಯ ದೂರು. ಈ ಮೊದಲು ಗ್ರಾಹಕರಿಗೆ ಲೀಟರ್ ಮೇಲೆ ₹4 ಹೆಚ್ಚಳ ಮಾಡಿ ಕತ್ತರಿ ಹಾಕಿದ್ದ ಕೊಚ್ಚಿ ಮಿಲ್ ಈಗ ರೈತರ ಜೇಬಿಗೂ ಕೈ ಹಾಕಿದೆ.